ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ದಕ್ಷಿಣ ಬೆಂಗಳೂರಿನ ಒಂದು ಸ್ಟ್ರೆಚ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇರೋದು. ಇದು ಹೂಡಿಕೆಯ ದೃಷ್ಟಿಯಲ್ಲಿ ನೋಡಿದ್ರೆ ತುಂಬಾನೇ ಪೊಟೆನ್ಷಿಯಲ್, ಹಾಗೂ ಈ ಟ್ರೆಂಡ್ ನಮಗೆ ಕಳೆದ ದಶಕದಲ್ಲಿ ತುಂಬಾನೇ ವಿಸಿಬಲ್ ಆಗಿದೆ. ಈ ಒಂದು ರಸ್ತೆ ಬೆಂಗಳೂರಿಗೆ ತುಂಬಾನೇ ಇಂಪಾರ್ಟೆಂಟ್, ಯಾಕಂದರೆ ಇದು ಬೆಂಗಳೂರನ್ನು ಮಂಡ್ಯ, ಮೈಸೂರು ಜೊತೆಗೆ ಕನಕಪುರಕ್ಕೆ ಕನೆಕ್ಟ್ ಮಾಡುವಂಥ ಒಂದು ರೀತಿ ಬ್ರಿಡ್ಜ್ ಅಂತ ಹೇಳ್ಬೋದು. ಹಾಗೂ ನಾವು ಮಾತಾಡ್ತಾ ಇರುವಂಥ ಪ್ರದೇಶನೇ ಕನಕಪುರ ರಸ್ತೆ. ಹೌದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಘೋಷಣೆ ಇನ್ನೂ ಕೂಡ ಅಸ್ಪಷ್ಟವಾಗಿದೆ. ಆದರೆ ಒಂದು ವೇಳೆ ಆದರೆ ಈ ಪ್ರದೇಶಕ್ಕೆ ಬಂಗಾರದ ರೇಟ್ ಖಂಡಿತ ಬರುತ್ತೆ. ಯಾಕಂದರೆ ಇದು ಬ್ರ್ಯಾಂಡಿಂಗ್ ಆಗೋದ್ರ ಜೊತೆಗೆ ಒಳ್ಳೆ ಇನ್ವೆಸ್ಟರ್ಸ್ ಈ ಭಾಗದಲ್ಲಿ ಹೂಡಿಕೆಗೂ ಮುಂದೆ ಬರಬಹುದು. ಒಂದು ಪ್ರಮುಖ ಕಾರಿಡಾರ್ ಆಗಿರೋ ಈ ಪ್ರದೇಶ ಈಗ ಹೆಚ್ಚೆಚ್ಚು ಡಿಮ್ಯಾಂಡ್ನ ಪಡಿತಾ ಇದೆ. ಬೆಂಗಳೂರಿನ ಬನಶಂಕರಿಯಿಂದ ಆರಂಭವಾಗುವಂಥ ಈ ಏರಿಯಾ ಕನಕಪುರದವರೆಗೂ ವ್ಯಾಪಿಸಿದೆ. ಇನ್ನು ಒಟ್ಟಾರೆಯಾಗಿ ಇದರ ಲೆಂತ್ ನೋಡೋ ಹಾಗಿದ್ರೆ 55 ಕಿಲೋಮೀಟರ್ ಉದ್ದದ ಈ ರಸ್ತೆ ನಿಜವಾಗ್ಲೂ ಹೂಡಿಕೆಗೆ ಬಹಳ ಉತ್ತಮವಾದಂಥ ಜಾಗ. ಹಾಗೂ ಈಗಾಗಲೇ ಯಾರ್ಯಾರು ಬೆಂಗಳೂರಲ್ಲಿ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ದುಬಾರಿ ಬೆಲೆ ಸೈಟ್ಗೆ ಕಂಗಾಲಾಗಿದ್ದಾರೋ ಅವರಿಗೆ ದ ಬೆಸ್ಟ್ ಆಪ್ಷನ್ ಕನಕಪುರ ರೋಡ್. ಯಾಕೆ ಅಂತ ನಾವು ನಿಮಗೆ ಮುಂದೆ ತಿಳಿಸ್ತೀವಿ. ಇನ್ನು ಕನಕಪುರ ರೋಡ್ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಮೊದಲನೆಯದು, ಕಳೆದ ಒಂದು ದಶಕದ ಹಿಂದೆ ಈ ರಸ್ತೆಯಲ್ಲಿ ನೀವು ಸಾಗಿದ್ರೆ ನಿಮಗೆ ಬೆಂಗಳೂರಿನಿಂದ ತುಂಬ ದೂರ ಬಂದ್ಬಿಟ್ಟಿದ್ದೇವೇನೋ ಅಂತ ಆ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ತಾ ಇತ್ತು. ಆದರೆ ಈಗ ಮೆಟ್ರೋ ಹಾಗೂ ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗಿರೋದ್ರಿಂದ, ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗಿರುವಂಥ ರಸ್ತೆಗಳಿಂದ ಇದು ನಗರದ ಇಂಟೀರಿಯರ್ಗೆ ತುಂಬಾ ಹತ್ತಿರವಾಗಿದೆ. ಇನ್ನು ಈ ಭಾಗದ ರಸ್ತೆಗಳ ಎರಡೂ ಕಡೆ ತಕ್ಕ ಮಟ್ಟಿಗೆ ಇಲ್ಲಿ ಹಸಿರು ಇನ್ನೂ ಕೂಡ ಉಸಿರಾಡ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಕನಕಪುರ ರಸ್ತೆಯಲ್ಲಿ ಬೆಂಗಳೂರಿನ ಹತ್ತಿರ ಬರುವಂಥ ಪ್ರದೇಶಗಳಲ್ಲಿ ಕಮ್ಮಿ, ಅಂದರೆ ಈ ಒಂದು ಗ್ರೀನ್ರಿ. ಆದರೆ ಕನಕಪುರಕ್ಕೆ ಟಚ್ ಆಗುವಂಥ ಪ್ರದೇಶದಲ್ಲಿ ನಿಮಗೆ ಹೆಚ್ಚು ಹಸಿರು ಕಾಣಿಸುತ್ತೆ. ಇನ್ನು ಕೆಲವೊಂದು ಕಡೆ ನಿಮಗೆ ಒಳ್ಳೆ ಸೀನಿಕ್ ಬ್ಯೂಟಿ ಕೂಡ ಕಾಣಿಸುತ್ತೆ. ಇನ್ನು ಕೆರೆಗಳು ಅಲ್ಲಲ್ಲಿ ನಿಮಗೆ ಕಾಣಸಿಗ್ತವೆ. ಸೊ ಇದೇ ಕಾರಣದಿಂದಾನೇ ಹಸಿರಿನ ಮಧ್ಯೆ ಅನೇಕ ಅಪಾರ್ಟ್ಮೆಂಟ್ಗಳು ಇಲ್ಲಿ ನಿರ್ಮಾಣವಾಗಿವೆ. ಇನ್ನು ಇವುಗಳನ್ನು ನಿರ್ಮಾಣ ಮಾಡಿರೋದು ಕೂಡ ಪ್ರತಿಷ್ಠಿತ ಬಿಲ್ಡರ್ಗಳೇ. ಇದನ್ನು ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ. ಇಲ್ಲಿನ ಭಾಗದ ಏರಿಯಾಗಳು, ಅಂದರೆ ಯಾವ್ಯಾವ ಏರಿಯಾಗಳು ಬೆಂಗಳೂರಿಗೆ ಸಮೀಪ ಇದೆಯೋ ಆ ಜಾಗಗಳಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಆಸ್ಪತ್ರೆಗಳು, ಮಾಲ್ಗಳು, ಜೊತೆಗೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಅದರ ಜೊತೆಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಅಪಾರ್ಟ್ಮೆಂಟ್ಗಳು, ಸೂಪರ್ ಮಾರ್ಟ್ಗಳು ಸದ್ಯಕ್ಕೆ ಇವೆ. ಹಾಗೂ ಸಾಕಷ್ಟು ಇನ್ನು ತಲೆ ಎತ್ತುತ್ತಾ ಇವೆ. ಇನ್ನು ಆಟದ ಮೈದಾನ, ಪಾರ್ಕ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ ಅವುಗಳು ಕೂಡ ಹಾಗೇನೆ. ಸಾಕಷ್ಟು ಏರಿಯಾಗಳು ಇನ್ನು ಡೆವಲಪ್ ಆಗಬೇಕಾಗಿರೋದ್ರಿಂದ ಈ ಎಲ್ಲ ಸೌಕರ್ಯಗಳು ಇನ್ನು ಡೆವಲಪ್ ಆಗಬೇಕು. ಇಲ್ಲಿ ಎರಡೂ ಥರದ ಒಂದು ಅಡ್ವಾಂಟೇಜ್ ಇದೆ. ಅದೇನು ಅಂತಂದರೆ, ಕನಕಪುರ ರಸ್ತೆಯಲ್ಲಿ ನಿಮಗೆ ಬೆಂಗಳೂರಿನ ಹತ್ತಿರದಲ್ಲಿರುವಂಥ ಪ್ರದೇಶಗಳು ಸೈಟ್ಗೆ ಸೂಕ್ತವಾದರೆ, ಇನ್ನು ನೈಸ್ ರೋಡ್ನ ನಂತರ ಬರುವಂಥ ಇಂಟೀರಿಯರ್ ಪ್ರದೇಶಗಳು ಎಕರೆ ಲೆಕ್ಕದಲ್ಲಿ ನಿಮಗೆ ಭೂಮಿ ಖರೀದಿ ಮಾಡೋದಕ್ಕೆ ಒಂದು ಸೂಕ್ತ ಅವಕಾಶ ಇದೆ ಅಂತ ಹೇಳ್ಬೋದು. ಕನಕಪುರ ರಸ್ತೆಯ ಅಭಿವೃದ್ಧಿಯನ್ನು ನೋಡಿದ್ರೂ ಕೂಡ ಸಾರಕ್ಕಿ, ರಘುವನಹಳ್ಳಿಯಿಂದ ಶುರುವಾದರೆ VISL ಲೇಔಟ್, ಅಂದರೆ ಈ ನೈಸ್ ರೋಡ್ ಟಚ್ ಆಗುತ್ತಲ್ಲ ಆ ಏರಿಯಾವರೆಗೂ ಕೂಡ ನಿಮಗೆ ಬಹುತೇಕ ಲೇಔಟ್ಗಳು ನಿರ್ಮಾಣವಾಗಿವೆ. ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಇಲ್ಲಿವರೆಗೂ ನಾವು ಕಾಣಬಹುದು. ಆದರೆ ಇದಾದ ಮೇಲೆ ನಿಮಗೆ ಖಾಲಿ ಜಾಗಗಳೇ ಕಾಣೋದು. ಯಾಕೆ ಅಂತಂದರೆ ಇಲ್ಲಿಂದ ರೆಸಿಡೆನ್ಷಿಯಲ್ ಲೇಔಟ್ ಅಷ್ಟಾಗಿ ಕಾಣಿಸೋದಿಲ್ಲ. ಸೊ ಈ ಭಾಗವನ್ನು, ಅಂದರೆ VISL ಲೇಔಟ್ ಹಾಗೂ ನೈಸ್ ರೋಡ್ನ ನಾವು ಬಾರ್ಡರ್ ಅಂತ ಇಟ್ಕೊಂಡ್ರೆ, ಇದರಿಂದ ಆಚೆಗೆ ನಿಮಗೆ ಅಂದರೆ ತಾತಗುಣಿ ಇರ್ಬೋದು, ಸಾಲುಹುಣಸೆ, ಕಗ್ಲಿಪುರ, ಇಲ್ಲಿ ಅಭಿವೃದ್ಧಿ ಆಗಿರಬಹುದು ಅಥವಾ ಲೇಔಟ್ಗಳ ನಿರ್ಮಾಣ ಕೂಡ ಕಡಿಮೆ ಅಂತ ಹೇಳಬಹುದು. ಅಂಗಡಿಗಳು ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಕೂಡ ಮೇನ್ ರೋಡ್ನ ಎರಡೂ ಬದಿಯಲ್ಲಿದ್ದಾವೆ. ಆದರೆ ಇದನ್ನು ದಾಟಿದೆ, ಅಂದರೆ ಈ ಒಂದು ನೈಸ್ ರೋಡ್ನ ಬಾರ್ಡರ್ ದಾಟಿದರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಭಿವೃದ್ಧಿ ವಿಷಯದಲ್ಲಿ. ಬಟ್ ಭವಿಷ್ಯದಲ್ಲಿ ಈ ಜಾಗಕ್ಕೂ ಬಂಗಾರದ ಬೆಲೆ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಒಂದು ವೇಳೆ ಸರ್ಕಾರ ಉದ್ದೇಶಿಸಿರುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಈ ಭಾಗದ ಅನೇಕ ಪ್ರದೇಶಗಳು ಸೇರಿಕೊಂಡ್ರೆ ಇದರ ವ್ಯಾಲ್ಯೂ 100ಗೆ 100% ಏರಿಕೆ ಆಗೇ ಆಗುತ್ತೆ. ಬಸ್ ಹಾಗೂ ಸಾರಿಗೆ ವ್ಯವಸ್ಥೆ ತಕ್ಕ ಮಟ್ಟಿಗಿದೆ. ಹಾಗೂ ಮೆಟ್ರೋ ಸೇವೆ ಪೂರ್ಣ ಪ್ರಮಾಣದಲ್ಲಿ ಅಪ್ಡೇಟ್ ಅಥವಾ ಆಪರೇಟ್ ಆದರೆ ತುಂಬ ಅನುಕೂಲವಾಗುತ್ತೆ. ಬಟ್ ಟ್ಯಾಕ್ಸಿ ಸೇವೆಗಳು ನಿಮಗೆ ಬೆಂಗಳೂರಿಗೆ ಹತ್ತಿರದಲ್ಲಿರುವಂಥ ಏರಿಯಾಗಳಿಗೆ ಮಾತ್ರ ಸಿಗ್ತಾವೆ ಬಿಟ್ಟರೆ ಅದರಿಂದ ಆಚೆಗೆ ಸಿಗೋದು ತುಂಬ ಕಷ್ಟ. ಇನ್ನು ರಿಕ್ರಿಯೇಷನಲ್ ಪರ್ಪೋಸ್ಗೆ ನಿಮಗೆ ಬೇಜಾನ್ ಆಪ್ಷನ್ಸ್ ಇದ್ದಾವೆ. ಯಾಕಂದರೆ ಕನಕಪುರ ರೋಡ್ನಲ್ಲೇ ಅನೇಕ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಕೂಡ ಇದ್ದಾವೆ. ಆದರೆ ನೈಸ್ ರೋಡ್ವರೆಗೂ ಯಾವೆಲ್ಲ ಲೇಔಟ್ಗಳು ಇವೆಯೋ ಅಲ್ಲಿವರೆಗೂ ಕೂಡ ನಿಮಗೆ ಪಾರ್ಕ್ಗಳು ಹಾಗೂ ಆಟದ ಮೈದಾನಗಳು ಸಿಗ್ತಾವೆ. ಅದರಿಂದ ಆಚೆ ಸಿಗೋದೇ ಇಲ್ಲ. ಅದರಿಂದ ಆಚೆಗೆ ಸಿಗೋದೇ ಇಲ್ಲ ಅಂತಲ್ಲ, ಬದಲಿಗೆ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಆದರೆ ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ನಿಮಗೆ ಇನ್ನೂ ಭೂಮಿ ಮೇಲೆ ಹೂಡಿಕೆ ಮಾಡೋಕ್ಕೆ ಹೇರಳವಾದಂಥ ಆಪ್ಷನ್ಸ್ಗಳಿದ್ದಾವೆ. ಹಾಗಾದರೆ ಇಲ್ಲಿಯ ಲ್ಯಾಂಡ್ ರೇಟ್ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ, ನಾವು ಕನಕಪುರ ರೋಡ್ ಈ 55 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ, ಇದನ್ನು 3 ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಮೊದಲನೆಯದು ಕನಕಪುರ ರೋಡ್ ಶುರುವಾಗುವಂಥ ಸಾರಕ್ಕಿ, ಜೊತೆಗೆ ಮಧ್ಯದಲ್ಲಿ ಬರುವಂಥ ರಘುವನಹಳ್ಳಿ, ಜೊತೆಗೆ ಮತ್ತೊಂದು ಕಡೆ ಕಗ್ಲಿಪುರ ಎಂಡ್ನಲ್ಲಿ ಬರುವಂಥ ಒಂದು ಏರಿಯಾ ಇದು.
ಸೊ ಈ 3 ಜಾಗಗಳ ಒಂದು ಪ್ರೈಸನ್ನು ನಾವು ನೋಡೋ ಹಾಗಿದ್ರೆ ಪರ್ ಸ್ಕ್ವೇರ್ ಫೂಟ್ ನಿಮಗೆ ಸಾರಕ್ಕಿಯಲ್ಲಿ 8,000 ರೂಪಾಯಿಂದ 13,500 ರೂಪಾಯಿವರೆಗೂ ಸಿಗುತ್ತೆ. ಇನ್ನು ರಘುವನಹಳ್ಳಿಯಲ್ಲಿ 4,380 ರೂಪಾಯಿಂದ 14,500 ರೂಪಾಯಿವರೆಗೂ ನಿಮಗೆ ಪ್ರತಿ ಸ್ಕ್ವೇರ್ ಫೂಟ್ ರೇಟ್ ಇದೆ. ಇನ್ನು ಬೆಂಗಳೂರಿನ ಹತ್ತಿರ ಇರುವಂತಹ ಸೈಟ್ಗಳಿಗೆ ಜಾಸ್ತಿ ಬೆಲೆ, ಇನ್ನು ಸಿಟಿ ಲಿಮಿಟ್ಸಿಂದ ದೂರ ಇರುವಂತಹ ಪ್ರದೇಶದ ರೇಟ್ ಕಮ್ಮಿ ಇರುತ್ತೆ. ಸೊ ಇದನ್ನು ನಾವು ರಘುವನಹಳ್ಳಿ ವಿಷಯದಲ್ಲಿ ನೋಡ್ಬೋದು. ಇನ್ನು ಕಗ್ಲಿಪುರಕ್ಕೆ ಬರೋ ಹಾಗಿದ್ರೆ ಇದು ಕೊಂಚ ಬೆಂಗಳೂರಿನ ಹೊರಗಡೆ ಇರೋದ್ರಿಂದ ಲ್ಯಾಂಡ್ ರೇಟ್ ನಾನು ಮಾತಾಡ್ತಿರೋದು 3,500 ರೂಪಾಯಿಂದ ಹಿಡಿದು 4,500 ರೂಪಾಯಿವರೆಗೂ ಇದೆ ಪ್ರತಿ ಸ್ಕ್ವೇರ್ ಫೂಟ್. ಸೊ ಇವಿಷ್ಟು ಲ್ಯಾಂಡ್ ರೇಟ್ ಅಂದರೆ ಒಂದು ಸೈಟ್ನ ಬೆಲೆ. ಆದರೆ ಫ್ಲ್ಯಾಟ್ಗಳ ರೇಟ್ ಇದಕ್ಕೆ ತದ್ವಿರುದ್ಧವಾಗಿದೆ. ಯಾಕಂದರೆ ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ, ಜೊತೆಗೆ ಸೈಟ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಅಂದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಫೆಸಿಲಿಟಿಗಳು ಜಾಸ್ತಿ ಸಿಗ್ತವೆ. ಹಾಗೂ ಬಿಲ್ಡರ್ಗಳ ಪಾಲಿಗೆ ಕನಕಪುರ ರಸ್ತೆ ಹಾಟ್ ಫೇವರೆಟ್. ಹಾಗಾಗಿ ಈ ಭಾರಿ ಡಿಫರೆನ್ಸ್ ಅಂದರೆ ಲ್ಯಾಂಡ್ ರೇಟ್ಗೂ ಫ್ಲ್ಯಾಟ್ ರೇಟ್ಗೂ ತುಂಬಾ ಡಿಫರೆನ್ಸ್ ನಾವು ನೋಡಬಹುದು. ಹಾಗಿದ್ರೆ ಈ ಭಾಗದಲ್ಲಿ ಫ್ಲ್ಯಾಟ್ ರೇಟ್ ಯಾವ ಥರ ಇದೆ ನಾವು ನೋಡೋ ಹಾಗಿದ್ರೆ, ಸಾರಕ್ಕಿಯಲ್ಲಿ ನಿಮಗೆ 2 BHK ಅಪಾರ್ಟ್ಮೆಂಟ್ 75 ಲಕ್ಷ ರೂಪಾಯಿಂದ ಹಿಡಿದು 1.9 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ ನಿಮಗೆ 85 ಲಕ್ಷ ರೂಪಾಯಿಂದ ಹಿಡಿದು 2.6 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 4 BHK ಅಪಾರ್ಟ್ಮೆಂಟ್ ನಿಮಗೆ 2.5 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ರಘುವನಹಳ್ಳಿಗೆ ಬರೋ ಹಾಗಿದ್ರೆ 2 BHK ಅಪಾರ್ಟ್ಮೆಂಟ್ ನಿಮಗೆ 92 ಲಕ್ಷ ರೂಪಾಯಿಂದ ಹಿಡಿದು 1.7 ಕೋಟಿವರೆಗೂ ಸಿಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ 88 ಲಕ್ಷ ರೂಪಾಯಿಂದ ಹಿಡಿದು 2 ಕೋಟಿವರೆಗೂ. ಆ್ಯಂಡ್ 4 BHK ಅಪಾರ್ಟ್ಮೆಂಟ್ ನಿಮಗೆ 2 ಕೋಟಿ ಜೊತೆಗೆ ಅದಕ್ಕಿಂತ ಜಾಸ್ತಿ ಅಂದರೆ 4, 5, 6 ಕೋಟಿವರೆಗೂ ಹೋಗ್ಬೋದು. ಇದ್ಯಾಕೆ ಅಂತಂದರೆ ರಘುವನಹಳ್ಳಿ ಒಂದು ರೀತಿ ಸೆಂಟ್ರಿಕ್ ಅಂತ ಹೇಳ್ಬೋದು. ಒಂದು ಕಡೆ ರೆಸಿಡೆನ್ಷಿಯಲ್ ಜೊತೆಗೆ ಕಮರ್ಷಿಯಲ್ ಎರಡೂ ವಿಭಾಗದಲ್ಲಿ ಈ ಏರಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು ಕಗ್ಲಿಪುರಕ್ಕೆ ಬರೋ ಹಾಗಿದ್ರೆ ಸ್ವಲ್ಪ ಎಕ್ಸ್ಟೀರಿಯರ್ ಪಾರ್ಟ್ ಅಂದರೆ ಬೆಂಗಳೂರಿನಿಂದ ಸ್ವಲ್ಪ ದೂರ ಇದೆ ಈ ಒಂದು ಜಾಗ. ಆದರೂ ಕೂಡ ಈ ರೇಟ್ ಯಾವ ಥರ ಇದೆ ನೋಡಿ. 2 BHK ಅಪಾರ್ಟ್ಮೆಂಟ್ ನಿಮಗೆ 62 ಲಕ್ಷ ರೂಪಾಯಿಂದ ಹಿಡಿದು 1.2 ಕೋಟಿ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ 75 ಲಕ್ಷ ರೂಪಾಯಿಂದ ಹಿಡಿದು 1.9 ಕೋಟಿ ರೂಪಾಯಿವರೆಗೂ ಇದೆ. ಆ್ಯಂಡ್ 4 BHK ಅಪಾರ್ಟ್ಮೆಂಟ್ ನಿಮಗೆ 2.8 ಕೋಟಿ ರೂಪಾಯಿಗಿಂತ ಅಧಿಕ ಇದೆ. ಸೊ ಕನಕಪುರ ರೋಡ್ನಲ್ಲಿ ಎಲ್ಲ ಪ್ರತಿಷ್ಠಿತ ಬಿಲ್ಡರ್ಗಳು ಕೂಡ ತಮ್ಮ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ. ಅಂದರೆ ನಾವು ಬೆಂಗಳೂರಿನ ಬನಶಂಕರಿಯಿಂದ ಏನು ಕನಕಪುರ ರೋಡ್ ಶುರುವಾಗುತ್ತೆ ಅಲ್ಲಿ ನಾವು ನೋಡ್ತಾ ಹೋದರೆ ಮುಂದೆ ಬರುವಂಥ ಪ್ರೆಸ್ಟೀಜ್, ಫ್ಯಾಲ್ಕನ್ ಸಿಟಿ ಇರ್ಬೋದು, ಅಥವಾ ಅದೇ ಥರ ನಾವು ಮುಂದೆ ಸಾಗದಂತಹ ಸಂದರ್ಭದಲ್ಲಿ ಬ್ರಿಗೇಡ್ ಆ್ಯಂಡ್ ವೈಷ್ಣವಿ ಎಲ್ಲರೂ ಕೂಡ ತಮ್ಮ ಅಪಾರ್ಟ್ಮೆಂಟ್ಗಳನ್ನ ಇಲ್ಲಿ ಕಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಆದರೆ ನಿಜಕ್ಕೂ ಸೈಟ್ ಖರೀದಿ ಮಾಡೋರಿಗೆ ಹೇಳಿ ಮಾಡಿಸಿದಂಥ ಜಾಗ ಅಂದರೆ ಅದು ಕನಕಪುರ ರಸ್ತೆ. ಯಾಕಂದರೆ ನೆಕ್ಸ್ಟ್ ಬಿಗ್ ಥಿಂಗ್ ಇದೇ ರಸ್ತೆ. ಹಾಗೂ ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಡೆವಲಪ್ ಆಗಿರುವಂಥ ಏರಿಯಾಗಳನ್ನು ನೋಡಿದ್ರೇ ಅದು ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇವಿಷ್ಟು ಕನಕಪುರ ರಸ್ತೆಯ ಅಂದರೆ 55 ಕಿಲೋಮೀಟರ್ ಸ್ಟ್ರೆಚ್ನ ಒಂದು ಕಂಪ್ಲೀಟ್ ಏರಿಯಾದ ಸ್ವಾಟ್ ಅನಾಲಿಸಿಸ್. ಸೊ ಇದೇ ಥರ ಯಾವ ಏರಿಯಾದ ಸ್ವಾಟ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ನೀವು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಆ ಏರಿಯಾದ ಸ್ವಾಟ್ ಅನಾಲಿಸಿಸ್ನಲ್ಲಿ ನಾವು ನಿಮಗೆ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ, ಇದೇ ಥರದ ಮತ್ತಷ್ಟು ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ಗಳಿಗಾಗಿ ಜೊತೆಗೆ ಮನೆ ಕುರಿತಾದಂಥ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಗಳಿಗಾಗಿ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.